ಮೀಸಲಾತಿ ಒಳ ಮೀಸಲಾತಿ ಚರ್ಚೆ ಬೇಡ. ಈಗ ಒಂದು ಹೋರಾಟ ಮಾಡ್ಲಿಕ್ಕೆ ನಾವು ಹೊಂಟೀವಿ. ಆ ಹೋರಾಟದ ರೂಪರೇಷೆಗಳ ಕುರಿತೇ ನಾವು ಮಾತಾಡಬೇಕು ಅನ್ನೋದು ನಮಗೇನಪ್ಪ ಅಂದ್ರೆ ಮೊದಲೇ ಅವರು ವಾರ್ನಿಂಗ್ ಮಾಡ್ಯಾರ. ಹಾಗಾಗಿ ಕಳೆದ ಸಭೆಯಲ್ಲಿ ಮಾನ್ಯ ರೇವನಾಯಕ್ ಸಾಹೇಬ್ರು ಹೇಳಿದ ಹಾಗೆ ಈಗ ಈ ರಿಸರ್ವೇಷನ್ದ ಲಾಭವನ್ನು ಯಾರ್ಯಾರು ಪಡ್ಕೊಂಡಿದ್ದೀವಿ ನಾವು ನೌಕರದಾರರು ಬರೋ ಬಹಳಷ್ಟು ಜನ ಇದ್ದಾರೆ, ನಿರುದ್ಯೋಗಿಗಳು ಇದ್ದಾರೆ, ಯುವಕರು, ಅವ್ರಿಗೆ ಕರ್ಕೊಂಡು ಹೋಗೋರು ಗತಿ ಇಲ್ಲ. ಖಾಲಿ ಅದನ್ನು ಈ ಯಾವ ರೀತಿ ನಮ್ಮ ರೇವನಾಯಕ್ ಸಾಹೇಬರು ನಾನು 1 ಲಕ್ಷ ರೂಪಾಯಿ ನಾನು ಈ ಹೋರಾಟಕ್ಕೆ ಕೊಡ್ತೀನಿ ಅಂತ ಯಾವ ರೀತಿ ಹೇಳಿದ್ರು, ಹಾಗೇನೆ ಪ್ರತಿಯೊಬ್ಬ ಫಲಾನುಭವಿ ನೌಕರದಾರರು ನಮ್ಮನ್ನು ಹಿಡ್ಕೊಂಡು ಫಲಾನುಭವಿ ನೌಕರದಾರರು ಒಬ್ಬೊಬ್ಬರು ನೌಕರದಾರರು 4 ಜನ ಅಥವಾ 5 ಜನ ನಿರುದ್ಯೋಗಿಗಳನ್ನ ಅಥವಾ ಯುವಕರನ್ನ ನಾನು ಬೆಂಗಳೂರು ಕರ್ಕೊಂಡು ಬರ್ತೀನಿ ಅಂತ ಪ್ರಮಾಣ ಮಾಡಲಿ ನಾವು ಬೆಂಗಳೂರನ್ನ ಜಾಮ್ ಮಾಡಬಹುದು. ಇದು ದೊಡ್ಡ ಮಾತಲ್ಲ. ಈಗ ಸಾಹೇಬ್ರು ಹೇಳಿದಾಗೆ ನಾವು ಅಲ್ಲಿ ಬೇಕಾದಾಗ ನಾವು ಪ್ರೌಢ ಮಾಡಬಹುದು. ನಮ್ಮಲ್ಲಿ ಬುದ್ಧಿಜೀವಿಗಳಿದ್ದಾರೆ, ಮಹಾರಾಜರಿದ್ದಾರೆ, ರಾಜಕಾರಣಿಗಳಿದ್ದಾರೆ. ಈ ಬುದ್ಧಿಜೀವಿಗಳು ಮತ್ತು ಕಾನೂನು ಪಂಡಿತರು ಇದ್ದಾರೆ. ಅವ್ರ ಕೆಲಸ ಅವ್ರು ಮಾಡಲಿ, ಅವರು ಡ್ರಾಫ್ಟಿಂಗ್ ಮಾಡಲಿ, ಬೇಕಾಗಿದ್ದ ನಾವು ಮೆಮೊರಾಂಡಮ್ ಮಂತ್ರಿಗಳಿಗೆ ಅಥವಾ ಸರ್ಕಾರಕ್ಕೆ ಯಾವ ಮೆಮೊರಾಂಡಮ್ ಕೊಡಬೇಕಾಗಿದೆ ಅವ್ರು ತಯಾರು ಮಾಡಲಿ. ನಮ್ಮ ಕೆಲಸ ಏನು ಯುವಕರದು, ನಾವು ಜನಸಂಖ್ಯೆಯನ್ನು ಸೇರಿಸೋದು. ಜನಸಂಖ್ಯೆ ಸೇರಿಸ್ಬೇಕಾದ್ರೆ ನಾವು ಇವತ್ತು ಪ್ರಮಾಣ ಮಾಡಬೇಕು. ಬರೀ ಬರ್ತೀವಿ, ಮೈಕ್ ಸಿಕ್ಕಂತ ಮಾತಾಡ್ತೀವಿ, ಬೇಕಾದಂಗೆ ಹೇಳಿ ಹೋಗ್ಬಿಡ್ತೀವಿ ಅಲ್ಲ. ನಾವು ಇವತ್ತು ಪ್ರಮಾಣ ಮಾಡಬೇಕು. ನಾನು ನೌಕರಿ ತಗೊಂಡೀನಿ, ನನಗೊಂದು 50,000 ರೂಪಾಯಿ ಪಗಾರ ಇದೆ. ಈ ಒಂದು ಹೋರಾಟಕ್ಕಾಗಿ ಒಂದು 10-20 ಸಾವಿರ ರೂಪಾಯಿ ನಾನು ಖರ್ಚು ಮಾಡ್ಲಿಕ್ಕೆ ಇರ್ತೀನಿ ಅನ್ನುವಂಥ ಭಾವನೆ ಬಂದಾಗ ಜನಸಂಖ್ಯೆ ನೀವು ಕೇಳಿದ್ಕಿಂತ 10 ಪಟ್ಟು ಹೆಚ್ಚಿಗಾಗಲಿಕ್ಕೆ ಅಲ್ಲಿ ಸಂಶಯನೇ ಇಲ್ಲ. ಬರೀ ಹೇಳ್ತೀವಿ, ಕರ್ಕೊಂಡು ಬರ್ತೀವಿ. ಈಗ ಯಾರು ಹೇಳಿದ್ರಲ್ಲ, ಬರ್ತೀವಿ ಹೋಗ್ತೀವಿ, ಸುಡ್ಕೋಸ್ ಹಿಡ್ಕೊಂಡು ಹೋಗಿ ಬಂದು ವಾಪಸ್ ಅಷ್ಟೇ ಅಲ್ಲ. ಇವತ್ತ ಎಲ್ಲ ಸಮಾಜದವ್ರು, ಇವು ನಾವು 4 ಕೊಲಂಬೋ ಹೇಳ್ತೀವಲ್ಲ, ಕೊಲಂಬೋ ನಮ್ಮ ಸಮಾಜದವರು ಇವತ್ತು ಪ್ರಮಾಣ ಮಾಡಬೇಕು. ಎಲ್ಲ ನೌಕರದಾರರು, ಎಲ್ಲ ಸಮಾಜದವರು, ಈ ಭೋವಿ ಆಗಿರ್ಬೋದು, ಕೊರ್ಮ ಆಗಿರ್ಬೋದು, ಕೊಂಚ ಆಗಿರ್ಬೋದು, ಲಂಬಾಣಿ ಆಗಿರ್ಬೋದು, ಎಲ್ಲರೂ ಅನುಕೂಲ ಇದ್ದವರು. ಯಾವ ರೀತಿ ನಮ್ಮ ರೇವನಾಯಕ್ ಸಾಹೇಬರು ನಾನು ಅವರಿಗೂ ದೇವರು ದೊಡ್ಡ ಪ್ರಮಾಣದಲ್ಲಿ ಕೊಟ್ಟಾರೆ. ಆದರೆ ದೊಡ್ಡ ಮನಸ್ಸು ಮಾಡಿ ಒಂದು ಮಾತು ಹೇಳಿದಾರಲ್ಲ, ಅದು ಎಲ್ಲರಿಗೂ ಮಾದರಿ ಆಗ್ಬೇಕು. 1 ಲಕ್ಷ ಅಲ್ಲ, ಅದು ಮಾತು ಹೇಳಿದ್ರು 1 ಲಕ್ಷ, ಆದರೆ ಎಲ್ಲರಿಗೂ ಇದು ಮಾದರಿ ಆಗಬೇಕು. ನಾನೊಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ದೀನಿ. ನನಗೂ ಅನುಕೂಲ ಇದೆ, ಒಂದು ಜೀಪ್ ಮಾಡ್ಕೊಂಡು, ಒಂದು ಕ್ರೋಸರ್ ಮಾಡ್ಕೊಂಡು ಜನರಿಗೆ ಕರ್ಕೊಂಡು ಹೋಗುವಂಥ, ಹೋರಾಟ ಕರ್ಕೊಂಡು ಹೋಗುವಂಥ ನನಗೆ ಶಕ್ತಿ ಕೊಟ್ಟಿದ್ದಾನೆ ದೇವರು. ಯಾಕೆ ಕರ್ಕೊಂಡು ಹೋಗ್ಬಾರ್ದು? ಆ ಥರ ನಾವು ಎಲ್ಲರೂ ಮಾತಾಡಿಕೊಂಡು ನಮ್ಮಲ್ಲೇ ನಾನು ಇಷ್ಟು ಜನರನ್ನು ಕರ್ಕೊಂಡು ಬರ್ತೀನಿ, ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ, ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೊಡೋಣ ಅಂತ ಎಲ್ಲರೂ ನಿರ್ಧಾರ ಮಾಡಿದರೆ ಖಂಡಿತವಾಗಿ ಇದು ಸಕ್ಸಸ್ ಆಗೋದ್ರಲ್ಲಿ ಯಾವ ಸಂಶಯ ಇರೋದಿಲ್ಲ. ಹಾಗಾಗಿ ಈಗ ಒಂದೇ ನಿರ್ಧಾರ ನಾಯಕರು ಹೇಳಬೇಕು, ನಾವು ಬರ್ಲಿಕ್ಕೆ ಸಿದ್ಧರಿದ್ದೀವಿ. ನಮ್ಮನ್ನ ಯಾವ ರೀತಿ ಬರ್ಲಿಕ್ಕೆ ಹೇಳ್ತೀರಿ, ಎಲ್ಲಿ ಬರ್ಲಿಕ್ಕೆ ಹೇಳ್ತೀರಿ, ಎಷ್ಟು ಜನಸಂಖ್ಯೆಯಲ್ಲಿ ಇರಬೇಕು ಅಂಥವತ್ತನ್ನು ಹೇಳಿ ನಮಗೆ. ಹೊರತಾಗಿ ಅವರು ಹಿಂಗೆ ಮಾಡಿದ್ರು, ಅವ್ರು ಅನ್ಯಾಯ ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಸದಾಶಿವನು ಅನ್ಯಾಯ ಮಾಡಿದ, ನಾಗಮೋಹನ್ ದಾಸ್ ಅನ್ಯಾಯ ಮಾಡಿದ್ದಾರೆ, ಅದು ಚರ್ಚೆ ಮಾಡೋದು ಬೇಡ. ಅನ್ಯಾಯವನ್ನು ಸರಿಪಡಿಸ್ಕೊಳ್ಬೇಕು, ನಮ್ಮ ಹಕ್ಕನ್ನು ನಾವು ಪಡಿಬೇಕಾದ್ರೆ ನಾವು ಏನು ಮಾಡಬೇಕು? ಬರೀ ಕೆಲವೊಂದು ಹೋರಾಟಗಳನ್ನು, ರಾಸ್ತಾರೋಕೋಗಳನ್ನು, ಅಮರಣ ಉಪವಾಸ ಸತ್ಯಾಗ್ರಹಗಳನ್ನು ಮಾಡೋದಕ್ಕಾಗಿ ಏನು ಮಾಡಬೇಕು ಅನ್ನೋದು ನೀವು ಮಾರ್ಗದರ್ಶನ ಕೊಟ್ಟಿದ್ರೆ ನಾವು ಅದಕ್ಕೆಲ್ಲ ಸಿದ್ಧರಾಗಿವಂತ ಹೇಳಿ ನನ್ನ 2 ಮಾತುಗಳನ್ನು